ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕೃಷ್ಣನು ಅರ್ಜುನನನ್ನು ಕುರಿತು ದುರ್ಯೋಧನನೊಡನೆ ಸಂಧಿಯು ಸಾಧ್ಯವಲ್ಲವೆಂಬುದು ತನಗೆ ಚೆನ್ನಾಗಿ ತಿಳಿದಿದ್ದರು ಯುಧಿಷ್ಠಿರನ ಮಾತಿನಲ್ಲಿ ಗೌರವಕ್ಕಾಗಿ ತಾನು ಅಲ್ಲಿಗೆ ಹೋಗಿ ಬರುವುದಾಗಿ ತಿಳಿಸಿದುದು ಎಂಬ 28ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಕೃಷ್ಣನು ಅರ್ಜುನನನ್ನು ಕುರಿತು, ಓ ಅರ್ಜುನ, ನೀನು ಹೇಳಿದುದೆಲ್ಲ ವಾಸ್ತವವೇ. ನಾನೇನು ಕೌರವ ಪಾಂಡವರಿಬ್ಬರಿಗೂ ಹಿತಕರವಾದ ಕಾರ್ಯಕ್ಕೆ ಪ್ರಯತ್ನಿಸುವೆನು. ಈಗ ನಾವು ನಿಶ್ಚಯಿಸಬೇಕಾದ ಕಾರ್ಯಗಳು ಎರಡು. ಮೊದಲನೆಯದು ಕೌರವರೊಡನೆ ಸಮಾಧಾನವು, ಯುದ್ಧವು ಎರಡನೆಯದು. ಸಂಧಿ ಕಾರ್ಯಕ್ಕಾಗಿ ಪ್ರಯತ್ನಿಸುವುದೇನೋ ನಮ್ಮ ಕೈಯಲ್ಲಿದೆ. ಆದರೇನು, ಭೂಮಿಯು ಎಷ್ಟೇ ಸಾರವತ್ತಾಗಿ ಶುದ್ಧವಾಗಿದ್ದರೂ, ಚೆನ್ನಾಗಿ ಕೃಷಿ ಮಾಡಲ್ಪಟ್ಟಿದ್ದರೂ, ದೈವಿಕವಾದ ಮಳೆಯಿಲ್ಲದೆ ಹೋದರೆ ಅದು ಫಲವನ್ನು ಕೊಡಲಾರದಲ್ಲವೇ? ಅದಕ್ಕೆ ನೀರನ್ನು ಪುರುಷ ಪ್ರಯತ್ನದಿಂದಲೇ ಒದಗಿಸಬಾರದೆ ಎಂದು ಕೆಲವರು ಕೇಳಬಹುದು. ಹಾಗೆ ಎಷ್ಟೇ ನೀರನ್ನು ಮನುಷ್ಯನು ಒದಗಿಸಿದರೂ ಮನುಷ್ಯ ಕಲ್ಪಿತವಾದ ನೀರು ಒಣಗಿ ಹೋಗುವುದಕ್ಕೆ ದೈವಿಕವಾದ ಕಾರಣವು ಅಂದರೆ ಕ್ಷಾಮವು ಏರ್ಪಡಬಹುದು. ಆದುದರಿಂದ ಪುರುಷ ಪ್ರಯತ್ನವು ದೈವಾನುಕೂಲ್ಯವು ಇವೆರಡು ಅನುಕೂಲಿಸಿಯೇ ಪ್ರಪಂಚ ವ್ಯಾಪಾರವು ನಡೆಯಬೇಕೆಂದು ಪೂರ್ವಿಕರಾದ ಮಹಾತ್ಮರು ನಿಶ್ಚಯಿಸಿರುವರು. ಆದುದರಿಂದ ಪುರುಷ ಪ್ರಯತ್ನದಿಂದ ಸಾಧ್ಯವಾದುದನ್ನೆಲ್ಲ ನಾನು ಮಾಡುವೆನು. ದೈವಿಕವಾಗಿ ನಡೆಯಬೇಕಾದ ಕಾರ್ಯವನ್ನು ಮಾಡಬೇಕೆಂದರೆ ನನ್ನಿಂದ ಸಾಧ್ಯವೇ? ದುರ್ಬುದ್ಧಿಯುಳ್ಳ ಈ ದುರ್ಯೋಧನನಾದರೂ ಧರ್ಮಕ್ಕೂ ಲೋಕಕ್ಕೂ ವಿರುದ್ಧವಾದ ದಾರಿಯಲ್ಲಿಯೇ ಹೋಗುತ್ತಿರುವನು. ದುಷ್ಕಾರ್ಯಗಳನ್ನು ನಡೆಸಿಯೂ ಅವನು ತನ್ನ ಕೆಲಸಕ್ಕಾಗಿ ಪಶ್ಚಾತ್ತಾಪ ಪಡುವವನಲ್ಲ. ಇದಲ್ಲದೆ ಅವನಲ್ಲಿ ದುರ್ಮಂತ್ರಿಗಳಾಗಿ ಸೇರಿಕೊಂಡಿರುವ ಶಕುನಿಯು, ಸೂತಪುತ್ರನಾದ ಕರ್ಣನು, ಅವನ ತಮ್ಮನಾದ ದುಶ್ಯಾಸನನು ಅವನ ಪಾಪ ಬುದ್ಧಿಯನ್ನೇ ಪ್ರೋತ್ಸಾಹಗೊಳಿಸುತ್ತಿರುವರು. ಓ ಪಾರ್ಥ, ಆ ದುರ್ಯೋಧನನೇನೋ ತನ್ನ ಸಮಸ್ತ ಪರಿವಾರಗಳೊಡನೆ ನಮ್ಮ ಕೈಯಿಂದ ಸಾಯದೆ ನಮಗೆ ಆ ರಾಜ್ಯವನ್ನು ಕೊಟ್ಟು ಸಮಾಧಾನಕ್ಕೆ ಬರುವ ಸಂಭವವಿಲ್ಲ. ಇತ್ತಲಾಗಿ ನಿಮ್ಮ ಅಣ್ಣನಾದ ಧರ್ಮರಾಜನಾದರೂ ರಾಜ್ಯವನ್ನೆಲ್ಲ ಅವನಿಗೆ ಬಿಟ್ಟು ಶರಣಾಗತಿಯಿಂದ ಸಂಧಿಗೆ ಸಮ್ಮತಿಸುವ ಹಾಗಿಲ್ಲ. ಒಂದು ವೇಳೆ ಧರ್ಮರಾಜನು ದೈನ್ಯದಿಂದ ಯಾಚಿಸಿ ಕೇಳಿಕೊಂಡರು ದುಷ್ಟನಾದ ಆ ದುರ್ಯೋಧನನು ರಾಜ್ಯದಲ್ಲಿ ಲವಮಾತ್ರವನ್ನು ಕೊಡುವವನಲ್ಲ. ಆದುದರಿಂದ ಈಗ ಧರ್ಮರಾಜನ ಸಂದೇಶವನ್ನು ಆ ದುರ್ಯೋಧನನಲ್ಲಿ ತಿಳಿಸುವುದೇ ಉಚಿತವಲ್ಲವೆಂದು ನನಗೆ ತೋರಿದೆ. ಆದರೆ ಅವನು ನಿಮ್ಮ ಹಿತವಾದವನ್ನೇನೋ ನಿರಾಕರಿಸುವನು. ಅವನು ಯಾವಾಗ ಅವನು ನ್ಯಾಯವಾದ ಬುದ್ಧಿವಾದಗಳನ್ನು ಕೇಳುವುದಿಲ್ಲವೋ ಆಗ ಲೋಕಕ್ಕೆಲ್ಲ ವದಾರ್ಹನೆಂದೆನಿಸುವನು. ಅರ್ಜುನ, ಆ ಪಾಪಿಯು ಹೇಗಿದ್ದರೂ ನನಗೂ ಮತ್ತು ಎಲ್ಲ ಜಗತ್ತಿಗೂ ವದಾರ್ಹನೆ. ಏಕೆಂದರೆ ಬಾಲ್ಯದಿಂದಲೂ ಅವನು ನಿಮ್ಮನ್ನು ಅನೇಕ ವಿಧವಾಗಿ ಕಷ್ಟಪಡಿಸಿರುವನು, ನಿಮ್ಮ ರಾಜ್ಯವನ್ನೆಲ್ಲ ಅಪಹರಿಸಿಕೊಂಡಿರುವನು. ಹೀಗಿರುವಾಗಲೂ ಆ ನೀಚನು ಇನ್ನೂ ಯುಧಿಷ್ಠಿರನ ಮೇಲ್ಮೆಯನ್ನು ನೋಡಿ ಸಹಿಸಲಾರದೆ ಕುದಿಯುತ್ತಿರುವನು. ಆ ದುರ್ಯೋಧನನು ನಿಮ್ಮ ಪಕ್ಷದಿಂದ ನನ್ನನ್ನು ತಪ್ಪಿಸಬೇಕೆಂದು ಅನೇಕಾವರ್ತಿ ಪ್ರಯತ್ನಿಸಿದನು. ಆದರೆ ಅವನ ಕುಹಕ ಉಪಾಯಗಳಿಗೆಲ್ಲ ನಾನು ವಶನಾಗಲಿಲ್ಲ. ಓ ಅರ್ಜುನ, ಆ ದುರ್ಯೋಧನನ ದುರಾಲೋಚನೆಗಳನ್ನೆಲ್ಲ ನೀನು ಚೆನ್ನಾಗಿ ತಿಳಿದಿರುವೆ. ಧರ್ಮರಾಜನಿಗೆ ನಾನು ಕ್ಷೇಮಚಿಂತಕನಾಗಿ ಕೆಲಸ ಮಾಡುತ್ತಿರುವೆನೆಂಬುದನ್ನು ನೀನು ಬಲ್ಲೆ. ಇವೆರಡನ್ನು ನೀನು ತಿಳಿದಿರುವಾಗಲೂ ಅಪರಿಚಿತರಲ್ಲಿ ಹೇಗೋ ಹಾಗೆ ನನ್ನಲ್ಲಿ ಇಷ್ಟು ಉಪಚಾರೋಕ್ತಿಗಳನ್ನು ಹೇಳುವುದೇಕೆ? ನನ್ನ ವಿಷಯದಲ್ಲಿ ನಿನಗೆ ಅಂತಹ ಶಂಕೆಗಾದರೂ ಕಾರಣವೇನಿದೆ? ಓ ಅರ್ಜುನ, ದೈವ ಸಂಕಲ್ಪವನ್ನು ಅನುಸರಿಸಿ ಈಗಿನ ಘಟನೆಯು ಹೇಗೆ ನಡೆಯಬೇಕೋ ಅದನ್ನು ನೀನು ತಿಳಿದಿರುವೆ. ಹೀಗಿರುವಾಗ ನಿನ್ನ ಶತ್ರುಗಳೊಡನೆ ನೀನು ಹೇಗೆ ತಾನೇ ಸಮಾಧಾನವನ್ನು ಬಯಸುವೆ? ಏಕೆಂದರೆ ಸಹಜವಾಗಿ ನರನಾರಾಯಣರ ಅವತಾರವೇ ಭೂಭಾರಕ್ಕಾಗಿ ಹುಟ್ಟಿದ ದೇವಾಂಶರಲ್ಲವೇ? ಹಾಗಿರುವಾಗ ಅವರಿಬ್ಬರು ಸಂಧಿಯ ಕುರಿತು ಪ್ರಯತ್ನಿಸುವುದಾದರೂ ಹೇಗೆ? ಮುಂದೆ ಕಾರ್ಯಸಾಧನೆಯಿಂದಲೋ ಮಾತಿನಿಂದಲೋ ನನ್ನಿಂದ ಸಾಧ್ಯವಾದ ಕಾರ್ಯಗಳನ್ನೆಲ್ಲ ನಾನು ಮಾಡುವೆನು. ಆದರೆ ಶತ್ರುಗಳೊಡನೆ ಸಮಾಧಾನ ಉಂಟಾಗುವುದೆಂಬ ನಂಬಿಕೆಯು ಮಾತ್ರ ನನಗಿಲ್ಲ. 1 ವರ್ಷಕ್ಕೆ ಹಿಂದೆ ಗೋಗ್ರಹಣ ಕಾಲದಲ್ಲಿ
ಭೀಷ್ಮನು ಆ ದುರ್ಯೋಧನನಿಗೆ ದಾರಿಯುದ್ದಕ್ಕೂ ಎಷ್ಟೋ ಹಿತವಾದವನ್ನು ಹೇಳಲಿಲ್ಲವೇ? ಯುದ್ಧ ಪ್ರಯತ್ನವನ್ನು ಬಿಟ್ಟು ಪಾಂಡವರೊಡನೆ ಸಮಾಧಾನವನ್ನು ಮಾಡಿಕೊಳ್ಳಬೇಕೆಂದು ಭೀಷ್ಮನು ಹೇಳಿದ ಹಿತವಾದವನ್ನು ಆ ದುರ್ಯೋಧನನು ಕೇಳಿದ ನೀನು. ಆಗ ಭೀಷ್ಮನು ಯಾಚಿಸಿ ಕೇಳಿಕೊಂಡರು ಆ ನೀಚನು ಸಮ್ಮತಿಸಲಿಲ್ಲ. ಅರ್ಜುನ, ನೀನು ಹಿಂದೆ ಯಾವಾಗ ಮನಸ್ಸಿನಲ್ಲಿ ಸಂಕಲ್ಪಿಸಿದೆಯೋ ಆಗಲೇ ಅವರು ಹತರಾದಂತೆಯೇ. ಆ ದುರ್ಯೋಧನನು ರಾಜ್ಯದ ಲವಮಾತ್ರವನ್ನಾದರೂ ಒಂದು ಕ್ಷಣ ಕಾಲಕ್ಕಾದರೂ ನಿಮಗೆ ಬಿಟ್ಟುಕೊಡಲು ಇಷ್ಟಪಡುವವನಲ್ಲ. ಹೀಗಿದ್ದರೂ ಧರ್ಮರಾಜನ ಮಾತನ್ನು ಮೀರಬಾರದು ಎಂಬುದಕ್ಕಾಗಿ ನಾನು ಅಲ್ಲಿಗೆ ಹೋಗಿ ಬರುವೆನು. ನೀಚನಾದ ಆ ದುರ್ಯೋಧನನ ಪಾಪ ಪ್ರವರ್ತನೆಯು ಎಲ್ಲರ ಮನಸ್ಸಿಗೂ ಚೆನ್ನಾಗಿ ತಿಳಿಯಬೇಕು ಎಂಬುದಕ್ಕಾಗಿಯೇ ನಾನು ಹೋಗಿ ಬರುವೆನು ಎಂದನು. ಇದು 78ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.